ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತೀರಿ ಬಟ್ ಲೈಕ ಮಾಡಲ್ಲ ಫ್ರೆಂಡ್ಸು. ವಿಡಿಯೋಗೆ ಲೈಕ್ ಕೊಡ್ರಿ. ಲೈಕ್ ಕೊಡೋದ್ರಿಂದ ಬೇರೆಯವ್ರಿಗೆ ವಿಡಿಯೋ ತಲುಪ್ತಾವೆ, ರೀಚ್ ಆಗ್ತಾವೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ದುಡ್ಡನ್ನು ಕೂಡ ಕಟ್ಟಾಗಂಗಿಲ್ಲ, ಏನು ಕಟ್ಟಾಗಲ್ಲ. ಲೈಕ್ ಮಾಡಿದ್ರೆ ವಿಡಿಯೋ ನೋಡ್ತೀರಿ ಬಟ್ ಲೈಕ್ ಮಾಡೋಂಗಿಲ್ಲ. ಲೈಕ್ ಮಾಡಿರಿ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಕಮೆಂಟ್ ಅಂತೂ ಮಾಡೋದೇ ಇಲ್ಲ ಕೆಲವೊಬ್ಬರು. ಮನ್ ನೋಡ್ರಿ, ಪೇಮೆಂಟಿಂದು ವಿಡಿಯೋ ಹಾಕಿದ್ನಲ್ಲ, ಅವಾಗೆಲ್ಲರೂ ಕಮೆಂಟ್ ಮಾಡಿದ್ರಿ. ತುಂಬ ಖುಷಿ ಆಯ್ತು ಅವಾಗ ನಿಮ್ಮೆಲ್ಲರ ಕಮೆಂಟ್ ನೋಡಿ. ಓದೋಕ್ಕೂ ಇಷ್ಟ ಮತ್ತು ರಿಪ್ಲೈ ಮಾಡೋಕ್ಕೂ ಇಷ್ಟ ನಂಗೆ ಕಮೆಂಟಿಗೆ. ಕೆಲವೊಬ್ಬರಿಗೆ ಕಮೆಂಟ್ ಮಾಡ್ತಾರೆ ಬಟ್ ಅವ್ರು ರಿಪ್ಲೈ ಮಾಡೋಂಗಿಲ್ಲ. ಎಷ್ಟೋ ಜನ ಕಮೆಂಟಿಗೆ ರಿಪ್ಲೈ ಮಾಡಲ್ಲ, ಅಂಥವ್ರಿಗೆ ಎಷ್ಟೊಂದು ಕಮೆಂಟ್ ಬರ್ತಾವೆ. ಬಟ್ ನಾವು ಕಮೆಂಟ್ ಮಾಡಿರಿ ಅಂತ ಅಂದ್ರೂ ಕಮೆಂಟ್ ಮಾಡೋಂಗಿಲ್ಲ. ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ನಮಗೂ ಖುಷಿ ಆಕೈತೆ ಅಷ್ಟೇ, ಇನ್ನೇನಿಲ್ಲ. ನೋಡಿರಿ ಫ್ರೆಂಡ್ಸು, ಚಪಾತಿ ಮಾಡಿದೆ. ಒಂದು 10 ಚಪಾತಿ ಆಗ್ಯಾವ, ಉಳಿತಾವೆ ಇನ್ನೂ ಇದ್ರಾಗ 10 ಚಪಾತಿಯಾಗ. ನೋಡೋಣ, ಉಳಿದ್ರೆ ಉಳಿಲಿ, ಇಲ್ಲಾಂದ್ರೆ ಇಲ್ಲ, ಮುಚ್ಚಿಡ್ತೀನಿ, ಬಿಸಿ ಇರ್ತಾವೆ. ಚಪಾತಿ ಮಾಡಿದೆ, ಸಾಂಬಾರನ್ನು ಬಿಸಿ ಮಾಡಿದೆ. ಗಟ್ಟಿಯಾಗೈತಿ, ಅದಕ್ಕೆ ಚಪಾತಿಗೆ ಹೊಂದ್ಕೊಂತೈತಿ. ನೋಡಿರಿ, ಸಾಂಬಾರು ಹೋಗಿ ಗ್ರೇವಿ ಆಗೈತಿ, ಇದು ಕೊಚ್ಚು ಥರ ಆಗೈತಿ. ಇವಾಗ ನೋಡಿರಿ, ಆಲೂಗಡ್ಡೆನೂ ಇನ್ನೂ ಎಷ್ಟು ಹಾಕೊಂಡದವು, ಕಾಳದವು. ಅದಕ್ಕೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಇದ್ರ ಮ್ಯಾಗ ಚಪಾತಿ ಮಾಡಿಬಿಟ್ಟೆ. ಅನ್ನ ಮಾಡಿದ ಮತ್ತು ಅನ್ನ ಉಳಿತೈತೆ, ಅದು ಅನ್ನ ಮಾಡೋಕ್ಕೆ ಹೋಗಿಲ್ಲ, ಬಿಸಿಯಾಗ ಇಲ್ಲ ಐತೆ ಒಂದು ಸ್ವಲ್ಪ. ನೋಡಿರಿ, ಎಲ್ಲ ನಮ್ಮ ನಮಿತ ವಾಟ್ರ್ ಬಾಟ್ಲಿ ಇಲ್ಲೇ ಇಡ್ತಾಳೆ, ಇಲ್ಲಿ ಇಡಬೇಡವ ಅಂದ್ರನ. ಇದು ಒಡೆದೈತಿ, ಇದು ಏನಾರು ಜಜ್ಜಕ್ಕೆ ಬರ್ತಂತ ಇಟ್ಕೊಂಡಿನಿ. ಇದು ಒಂಚೂರು ಟೊಮೆಟೊ ಬಾತ್ ಉಳ್ದೈತಿ. ನಮಿತಾ ಅಂತರೂ ಊಟನೇ ಮಾಡಲ್ಲ, ಬಂದು ಇಷ್ಟು ದಿನ ಇದು ಕರ್ಚಿಕಾಯಿ ಇದ್ದು ಬಂದು ಊಟ್ಲೆ 2 ಕರ್ಚಿಕಾಯಿ ತಿಂದು ಮಕ್ಕೊಂಬಿಡ್ತಾಳೆ. ಇನ್ನು ಖಾಲಿ ಅದು, ಇನ್ನು ಊಟ ಮಾಡಲೇಬೇಕಾಕಿ. ಇದು ಓಪನ್ ಮಾಡೋಕ್ಕೆ ಬರೋದು. ಇದೊಂಚೂರು ವೈಟ್ ರೈಸ್ ಐತಿ ಫ್ರೆಂಡ್ಸ್, ಕಾಣಿಸ್ತೈತೆ ನೋಡ್ರಿ. ಈಗ ಊಟ ಮಾಡ್ತಿದ್ವಿ, ಹೊಟ್ಟೆ ಸತ್ ನನಗೆ, ಯಾಕಂದ್ರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ನಾನು. ಅದಕ್ಕೆ 2 ಮೊಟ್ಟೆ ಅದಾವೆ, ಮಕ್ಕಳಿಗೆ ಆಮ್ಲೆಟ್ ಹಾಕಿ ಕೊಟ್ಬಿಡ್ರಿ ಅಂತ ಹೇಳೀನಿ. ಹಾಕಿಕೊಡ್ತೀನಿ ಅಂದಾರ. ನವ್ಯಾಗೂ ನೆಗಡಿ ಆದೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿಗೆ ಒಂದು ಆಮ್ಲೆಟು, ನಮಿತಾಗ ಒಂದು ಆಮ್ಲೆಟ್ ತಿನ್ನಿಸಿದ್ರಾಯ್ತು. ನಾವು ಕಾಳು ಪಲ್ಯ ಚಪಾತಿ ತಿಂತೀವಿ. ಇಷ್ಟ ಆಯ್ತು ನೋಡ್ರಿ. ಈಗ ರಾತ್ರಿದು ಊಟ. ಇಲ್ಲ, ಬಟ್ಟೆ ತೊಗೊಂಬಂದು ಇಟ್ಟಿನಿ, ಮಡಚಿಲ್ಲ, ಮಡಚ್ಬೇಕು, ಟೈಮ್ ಇದ್ದಿದ್ದಿಲ್ಲ ಮಡ್ಸಕ್ಕೆ. ಹಚ್ಕೋರಿ, ಅದ್ರ ಮ್ಯಾಗಿಟ್ಟು ಹಚ್ಬೇಡ್ರಿ. ನೋಡ್ರಿ, ಇದನ್ನು ಪ್ರಾಜೆಕ್ಟ್ ಮಾಡೋಕ್ಕೆ ತೊಗೊಂಬಂದಾಳ. ಕರ್ನಾಟಕ ರಾಜ್ಯೋತ್ಸವ ಐತಲ್ಲ, ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅಂಟಿಸ್ಯಾರ. ಈಗ ನಾ ಬರೋ ದಾರಿ ಕಾಯಕತ್ತ, ಇಲ್ಲಿ ಬರೀ ಅಂತ ಹೇಳಿದ್ರೆ ನಾನು ಚಪಾತಿ ಮಾಡಿ ಬರಲಿ ಅಂಥೇಳಿ ವೇಟ್ ಮಾಡಕೋತ. ಅಕ್ಕಿ ಇಲ್ಲೆಲ್ಲ ಬರೀತಾಳೆ, ಅದನ್ನ ಎಸ್ಸೆ ರೈಟಿಂಗ್ ಕೊಟ್ಟಾರ ಕನ್ನಡ. ಏನು ಫ್ಲ್ಯಾಗ್ ಇಲ್ಲ ಐತಿ, ಮತ್ತೆ ಯಾಕ? ಇಲ್ಲ, ನಾನು ಇಲ್ಲಿ ಅಷ್ಟಕ್ಕೆ ಇದನ್ನ ಅಷ್ಟ ಹಾಕಿ ಕೊಡ್ತೀನಿ. ಟೈಮ್ ಆಗೈತೆ ಆಲೆ, ಮತ್ತೆ ನಾಳೆ ಬೆಳಿಗ್ಗೆ ಲಘು ಹೇಳ್ಬೇಕು. ನೀನು ಇಲ್ಲಿ ಬರೆದು ಬಿಟ್ಟಿದ್ರೆ ಆಗಿ ಹೋಗಿತ್ತವ. ಈಗೇನು ಮಾಡಕತ್ತಿದ್ದಿ? ಏನು? ನಂಗೆ ಹೊಟ್ಟೆ ಹಸ್ತೈತಿ, ಈಗ ಊಟ ಮಾಡ್ಬೇಕು. ನೀ ಬರೆಯೋಕೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಇಲ್ಲೇ ಎಸ್ಸೆ ರೈಟಿಂಗ್ ನೀವು ಬರೆದ್ಬಿಟ್ಟಿದ್ರೆ ನಾನು ಅದನ್ನು ಬರೆದು ಕೊಡ್ತಿದ್ದೆ, ಹೆಡ್ಲೈನು. ಹಾಂ, ಏನು ಟೈಮ್ ಆಗುತ್ತೆ ನೋಡು. ನನಗಂತೂ ನಿದ್ದೆಗೆಡಕ್ಕೆ ಇಷ್ಟ ಇಲ್ಲ. ಮಧ್ಯಾಹ್ನ ಮಕ್ಕೊಂಡಿಲ್ಲ ನಾನು. ಅರ್ಬಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಒಣಗೋ ಒಂದು ಇದ್ರಾಗ. ನಾವಕ್ಕ ಚಲುವಿ ನೋಡ್ರಿ. ಅಯ್ಯೋ, ನಾಯಿ ಬೆನ್ನು ಹತ್ತಿ ಬಿಡ್ತಾವೆ ನೋಡ್ರಿ ಗಾಡಿ. ಬಾಯ್ ನವಕ್ಕ ಇಲ್ಲೇ. ಅಯ್ಯೋ, ಕಣ್ಣು ಕೆಂಪಾಗ್ಯಾವ. ಇಲ್ಲೇ ಕಾಣಂಗಿಲ್ಲ ಬಿಡ್ರಿ ಆಕೆ. ಬಾ ಬಾ ಬಾ. ಈಗ ಕಾಣ್ತಾವ್ರಿ, ಹೊಳ್ಳಿದ್ಲು ಮ್ಯಾಗ ಐತಿ ಇವತ್ತು ತಲೆ. ಯವ್ವ ನೋಡ್ರಿ, ನೀರು ಇಳಿತೈತಿ ಮೂಗ್ನಾಗ. ಒರೆಸಿದ್ರು ಮತ್ತೆ ಇನ್ನು ಆಗ ಬರ್ತಾನೆ ಇದೆ ಫ್ರೆಂಡ್ಸ್. ಸ್ನಾನ ಬೇರೆ ಮಾಡಿಸಿದಿವತ್ತ. ಸಾಂಗ್ ನೋಡ್ತಾ
ಟಿ ವಿ ನೋಡ್ತೀಯನ ಹಾಂ ನೋಡ್ರಿ ನಮ್ಮ ನವಕ್ಕ ಇಲ್ಲಿ ಕುಂತಾಳೆ ಈಗ ಊಟಕ್ಕೆ ರೆಡಿ ಆಗ್ಯಾಳ ಕೈ ಬಾಯಿಗೆ ಹಾಕ್ಕೊಂಡು ಅರ್ಧಕ್ಕೆ ತಂಪು ಇನ್ನೂ ಜಾಸ್ತಿ ಮಾಡ್ಕೊತಾಳೆ ಕ್ಲಿಪ್ ಇಚ್ಕೊಂಡು ನೋಡಲ್ಲಿ ತಾಳಗೆ ಬಿದ್ದೈತೆ ನೋಡ್ರಿ ನನ್ನ ಚಪ್ಪಲ್ ಅಲ್ಲೊಂದು ಇಲ್ಲೊಂದು ಬಿಟ್ಟು ಬಂದೀನಿ ಈಗ ಆಮ್ಲೆಟ್ ರೆಡಿ ಆಗೈತೆ ಆಕಿಗೆ ತಿನ್ನಿಸ್ಬೇಕು ಅದ್ವಾ ನಿಮಗೂ ತೊಗೊಂಬರ್ತೀರ ನಾವು ಹೋಗಿ ಆವಾಗಲೇ ಹೇಳಕ್ಕೆ ನೆನಪಾಗಲಿಲ್ಲ ನಾನು ಹೊರಗೆ ಹೋಗಿದ್ರಿ ನೀರು ತರಕ್ಕೆ ನೋಡ್ರಿ ನಾವೊಂದು ಆಮ್ಲೆಟ್ ಹಾಂ ಅಯ್ಯ ಅದಕ್ಕೆ ಗ್ರೀನ್ ಕಲರ್ ಹೋತು ಹಾಂ ಅದು ಹೋಗಲಿಲ್ಲ ಬಟ್ಟೆ ಚಲೋ ಅದಾವು ಎಲ್ಲವು ಇದು ಏನಪ್ಪ ಅಂತಂದ್ರೆ ಗ್ರೀನ್ ಕಲರ್ ತಂದಿರಲ್ಲ ಅದು ಕಲರ್ ಹೋತು ಅದು ಬಟ್ಟೆನೂ ಒಂಥರ ಕಾಟನ್ ಥರ ಐತೆ ಚೆನ್ನಾಗದಾವ ಒಂದು ಸ್ವಲ್ಪ ಇದು ಸಾಂಬಾರು ಹಾಕಿ ಕೊಡ್ತೀರೇನ್ರಿ ಬಟ್ಲ್ದಾಗ ತೊಗೊಂಡೋಗ್ಲ ನಾನು ಹಾಂ ನಮ್ಮಿ ಬಾ ಹಾಕಕತ್ತಾರ ಬಾ ಹೌದಾ ಸರಿ ಆಮೇಲೆ ಮಿಯೋನೀಸು ಇದು ಟೊಮೆಟೊ ಸಾಸು ಹಚ್ಕೊಂಡು ಆಮ್ಲೆಟ್ ನಡ್ಬರ್ಕ್ ಇಟ್ಕೊಂಡು ತಿನ್ನು ಚೆನ್ನಾಗಿರ್ತೈತಿ ಒಂದ್ಸಲ ಮಾಡ್ಬೇಕಂತೀನಿ ರೋಲ್ ಭಾಳ ದಿನ ಆಗೈತಿ ಮಾಡೇ ಇಲ್ಲ ಅವಾಗ ಮಾಡಿದ್ದೆ ಒಂದು 2-3 ಸಲ ಕೆಳಗಡೆ ಮನೆಗಿದ್ದಾಗ ಇಲ್ಲಿ ಮಾಡೇ ಇಲ್ಲ ಇಲ್ಲಿ ಬಂದಾಗಿನ ಸುಟ್ಟು ಚೆನ್ನಾಗಿರ್ತೈತಿ ಆಮೇಲೆ ಪನ್ನೀರ್ ರೋಲ್ ಮಾಡಬೇಕು ಅಂದ್ಕೊಂಡೀನಿ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ಇವು ಆಕಿ ಗೊಣ್ಣಿ ನೋಡೋಕ್ಕಾಗಲ್ಲ ನೋಡ್ರಿ ನೀರಿನಂಥದ್ದು ಛೇ ಕಡಿಮೆ ಆಗಿತ್ತು ಮತ್ತೆ ಬಂದೈತೆ ನೋಡ್ರಿ ಏನು ನಾವು ಅಕ್ಕ ನೀನು ಮೂಗು ಒರೆಸ್ಕೊಳಂಗಿಲ್ಲ ಹೌದಾ ನೋಡು ಕೈ ನೋಡು ತಗೋ ಆಮ್ಲೆಟು ಚಪಾತಿ ಆಮ್ಲೆಟು ನೋಡ್ರಿ ಅದ ಕೈಲೇ ಸರಸ್ತಾ ಬೇಡನ ಬೂ ಬೇಕಾ ನೀರು ನೋಡ್ರಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾವ್ರಿ ಹೌದಾ ಒತ್ತಾಯ ಮಾಡಿ ತಿನ್ನಿಸ್ಬೇಕು ಫಸ್ಟ್ನೇಕ ಆಮೇಲೆ ತಾನ ತಿಂತ ನಿನ್ನ ಕೈ ನೋಡೋಕ್ಕಾಗಲ್ಲ ಕಟ್ಟಿ ಹಾಕ್ಬೇಕು ನೋಡಿ ನಿನ್ನ ಕೈ ಅಷ್ಟೇ ಉಳ್ದೈತಿ ಈಗ ಕಟ್ಟಿ ಹಾಕ್ತೀನಿ ಈಗ 2 ಕೈ ಒಂದು ಅರ್ಬಿ ತಗೊಂಡು ಈ ಕೈ ತಪ್ಪತ್ಲೆ ಆ ಕೈ ತಪ್ಪತ್ಲೆ ಈ ಕೈ ಒಂದು ಸ್ವಲ್ಪ ನೀರು ಕೊಟ್ಬಿಡ್ರಿ ಹಂಗೆ ನೀವು ಹಾಕ್ಕೊಂಬರ್ರಿ ಕಾಸಿನ ನೋಡ್ರಿ ಅದಾವು ಆರೇವೇನು ಒಂಚೂರು ಬಿಸಿ ಮಾಡಿರಿ ಹಾಂ ತಿನ್ನು ಚಿನಿ ತಿನ್ನಕ್ಕುಂತ್ಲು ಬಾಯಿ ಆಡಿಸ್ತಾಳ ಬಾಯಿಗೆ ರುಚಿ ಬರೋ ಮಟನು ನೋಡ್ರಿ ತಿಂತ ಇವಾಗ ನೋಡ್ರಿ ಫ್ರೆಂಡ್ಸು ಬೆಳಗಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರಾತ್ರಿ ಅಷ್ಟು ವಿಡಿಯೋ ಮಾಡಿಕೊಂಡೆ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಸೈಡಲ್ಲಿ ಅನ್ನಕ್ಕಿಟ್ಟಿದ್ದೆ ಅನ್ನ ಆಲ್ರೆಡಿ ರೆಡಿ ಆಗೈತಿ ಚಿತ್ರಾನ್ನ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡ್ಕೊಳಕತ್ತಿದ್ದೆ ಈರುಳ್ಳಿ ಹಾಕಿ ಫ್ರೈ ಮಾಡಕತ್ತೀನಿ ಅಲ್ಲಿ ನೋಡ್ಬೋದು ಇನ್ನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಲಿಂಬೆಯನ್ನು ಹಿಂಡಿಬಿಟ್ರೆ ಚಿತ್ರಾನ್ನ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ತಿನ್ನೋಕೆ ಇನ್ನೇನು 2 ದಿನ ಮತ್ತು ಬಾಕ್ಸ್ ಕಟ್ಟೋದು ಆಮೇಲೆ ಮತ್ತೆ ರಜೆ ಅಲ್ಲ ಅಂತ ಹೇಳಿಬಿಟ್ಟು ರಾತ್ರಿ ಚಪಾತಿ ತಿಂದಿದ್ವಿ ಹಾಗಾಗಿ ಇದನ್ನು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದಿಲ್ಲ ಈ ವಾರ ಅದಕ್ಕೆ ಚಿತ್ರಾನ್ನ ಮಾಡಿಬಿಟ್ರಾಯ್ತು ಮತ್ತು 6 ಗಂಟೆಗೆ ಎದ್ರೆ ಚಿತ್ರಾನ್ನ ಪುಳಿಯೋಗರೆ ಟೊಮೆಟೊ ಭಾತ ಮಾಡೋಕ್ಕಾಗೋದು ಬೇರೆದು ಮಾಡೋಕ್ಕಾಗಂಗಿಲ್ಲ ಟೈಮ್ ಆಗಿಬಿಡ್ತೈತಿ ಹಾಗಾಗಿ ರೀ ಆ ಕಡೆ ಇಲ್ಲಿ ತಂದು ಫ್ಯಾನ್ ಹಾಕ್ಬರ್ರಿ ಹಾಂ ಚಂದ ಹಾಕೊಂಡ್ರು
subscribe ಆಗಿಲ್ಲ ಅನ್ಕೊಳ್ಳಿ ಚಾನಲ್ ನಿಮ್ಮ ಕಾಕಿನ subscribe ಆಗಿಲ್ಲ ಇದು ಕಳ್ಸೋದು ಮಾಡ್ಬಿಡು ಅಯ್ಯ ಬಿಡ ನೋಡ್ರಿ ಅಂತ ತಲೆ ನೋಡ್ಕೊತಿದ್ದ ಕನ್ನಡದಾಗ ಅಯ್ಯ ಬಿಡ ಅಂತ ಸ್ಟಾರ್ಟ್ ಆಗ್ತಾ ನಾನು ಕಷ್ಟ ಕೆಲಸ ಮಾಡಿ ವ್ಯಾಪಾರ ಮಾಡಿ ಕಟ್ಟಿ ಏನೋ ಇಸಿ ಬೇರೆ ಕಟ್ಟಿ ಕರೆಕ್ಟ್ ತಗೊಂಡು ಅಷ್ಟ ಅದು ನಾನು ನನಗೆ ಕವರ್ ಹಾಕ್ಕೊಡ್ತೀನಿ ನಾವೇನಾ ಈಗ ಅಲ್ಲ ನಾಳೆ ನನ್ನ ಹಚ್ಚ ಮಾಡಿ ಕಾಳು ಮುಗಿದ್ದು ಇಲ್ಲ ಒಂದು ವಾರ ಆಗಿದ್ದು ಕಳಿಸ್ತಾ ಹೌದಾ ಹೀಗೆ ತೆಗೆದು ಸ್ಪೆಷಲು 50-40 ಏನು ಆಫೀಸ್ ತೋರಿಸಿಲ್ಲ ಈಗ ಹಾರಿ ಈಗ ಇದು ಕಾಳು ತಗೊಂಡು ಕೈ ತಗೊಂಡು ಮತ್ತೆ ಹಾಕು ಅದು 50 ಮತ್ತೆ 20 70 ಹಾಕು ಟೋಟಲ್ ಅಲ್ಲ ಸಾಕು ಸಾಕು ಚಿತ್ರಾನ್ನ ಸಾಕಾ ಕೊಡ ನಾನು ತಗೊಂಡು ನಂಗೆ ಅದು ಅನ್ಸ್ ಇಲ್ಲಿ ತೆಗೆದಿರೋ ಅಂತ ಹೇಳಿದೆ ಕೊಡೋದಿಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಮಿಲ್ಕ್ ಶೇಕ್ ತಗೊಂಡಿರೋ ಮತ್ತೆ ಆ್ಯಪಲ್ ಹಾಂ ನೀವು ಇಂಥದ್ದಿತ್ತಲ್ಲ ಅದೇನು ಕೈ ಕೊಡಿ ಅಂದ್ರೆ ಇದು ಇಲ್ಲಿ ಏ ನಾವು ಇದೆಲ್ಲ ತಗೊಂಡಿದ್ವಿ ಬಾಯ್ ಅಲ್ಲೇ ಮಾಡ್ಕೊದ್ಯಾ ಮಾಡ್ಕೊಂಡು ಅಂದ್ರೆ ಮಾಡ್ತೀವಿ ಇಲ್ಲ ನೀನೇ ಮಾಡ್ಬೇಕು ಇನ್ನೊಬ್ಬ ಕಡೆಯಿಂದ ಮಾಡಿಸ್ಕೊಳಲ್ಲ ಅಯ್ಯ ಚಲೋ ಅದಾವ ಮಕ್ಕ ಎದ್ದು ಕುಂತಿರೋದು ನೋಡಿ ಹಾಸಿಗೆ ಎಲ್ಲ ದುಂಡ ಮಾಡ್ಕೊಂಡು ನಂದು ಮಾಡ್ಕೊಂಡ ತಂದು ಮಾಡ್ಕೊಂಡ ಕೋಪ ನೋಡು ಕೋಪ ಫ್ರೆಂಡ್ಸ್ ನೋಡ್ರಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಕಡೆ ಇಳ್ಕಲ್ ಸೀರೆ ಈ ಥರ ತರಿಸ್ರಿ ಅಂತಂದು
ಕಮೆಂಟ್ ಮಾಡಿದ್ರು. ನಂಬರ್ ಕೊಟ್ಟಿದ್ದೆ, ಮೆಸೇಜ್ ಮಾಡಿರಿ ನಾನು ಫೋಟೋ ಸೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತಂದರು. ಬಟ್ ಅವರು ಮೆಸೇಜು ಮಾಡಲಿಲ್ಲ, ಏನೋ ಮಾಡಲಿಲ್ಲ. ಮತ್ತು ಇವ್ರಿಗೆ ಕೇಳಿದ್ದೆ ನಾನು, ಇಳ್ಕಲ್ ಸೀರೆ ಅದಾವನ್ರಿ ಅಂತಂದು ಹೇಳ್ಬಿಟ್ಟು ಧಾರವಾಡದವ್ರಿಗೆ. ಅವರು ಅದಾವ್ರಿ ಅಂತ ಹೇಳ್ಬಿಟ್ಟು ವಿಡಿಯೋ ಎಷ್ಟೊಂಡ ವಿಡಿಯೋ ಮತ್ತು ಫೋಟೋನು ಕೂಡ ಕಳಿಸಿದ್ರು ಅವ್ರನ್ನ ಕೇಳಿದ್ಕೆ. ಇವರು ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು ಅಂತ ನಾನು ಅವ್ರಿಗೆ ಕೇಳಿದೆ. ನಾನು ಕೇಳಿದ್ನಿ ಅಂತ ಅವರು ಈ ವಿಡಿಯೋಗಳನ್ನು ಕಳಿಸಿದ್ರು. ನೋಡಿರಿ, ಇದು ಪ್ಯೂವರ್ ಇಳ್ಕಲ್ ಸೀರೆ ಫ್ರೆಂಡ್ಸ್. ಭಾಳ ಚೆನ್ನಾಗೈತಿ. ಪೈತಾನಿ ಏನೋ ಐತಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಬರೆದು ಹಾಕ್ತೀನಿ ನಾನು ಅದ್ರದ್ದು ಕ್ಲಾತದು ನೇಮು, ಅಷ್ಟೊಂದು ನೆನಪಿಲ್ಲ. ಎಡಿಟ್ ಮಾಡಬೇಕಾದ್ರೆ ಇದನ್ನು ಸ್ಕ್ರೀನ್ ಮೇಲೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ನೋಡಿರಿ, ಚೆಕ್ ಮಾಡ್ಕೊರಿ. ಯೆಲ್ಲೋ ಕಲರ್ ಐತಿ ಫ್ರೆಂಡ್ಸ್. ಬಾರ್ಡ್ರ್ ನೋಡಿರಿ ಕಲರ್ ಎಷ್ಟು ಚಂದ ಐತಿ. ರಾಯಲ್ ಬ್ಲೂ ಕಲರ್, ಯೆಲ್ಲೋ ಮತ್ತು ರಾಯಲ್ ಬ್ಲೂ ಕಾಂಬಿನೇಷನ್ ಸೂಪರಾಗೈತಿ ಸಾರಿ. ಯಾರಿಗಾದರೂ ಇಳ್ಕಲ್ ಸಾರಿ ಈ ಟೈಪ್ ಬೇಕು ಅಂತಂದ್ರೆ ಮೆಸೇಜ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಇದನ್ನು ಪ್ಲೇಸ್ ಮಾಡಿಕೊಡ್ತೀನಿ, ಆರ್ಡ್ರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇದು ಒಂದು ನೋಡಿರಿ, ಇದು ಒಂದು ಕೂಡ ಇಳ್ಕಲ್ ಸಾರಿ. ಚೆಕ್ಸ್, ಇದು ಸ್ಮಾಲ್ ಚೆಕ್ಸ್ ಅದಾವೆ ಫ್ರೆಂಡ್ಸು. ರಾಯಲ್ ಬ್ಲೂ ಸೆರಗು ಮತ್ತು ಬಾರ್ಡ್ರ್ ಐತಿ, ಮತ್ತು ಗ್ರೇ ಕಲರ್ ಅನಿಸುತ್ತೆ ಫ್ರೆಂಡ್ಸ್. ಅದು ಚೆನ್ನಾಗದವು ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗದವು. ಈ ರೀತಿನ ಪಲ್ಲು ಬರೋದು ಇಳ್ಕಲ್ ಸೀರೆದು. ಅವಾಗೆಲ್ಲ ನಮ್ಮ ಅಜ್ಜಿಗಳು ಸೀರೆ ಉಟ್ಕೊತಿದ್ರು. ಬಟ್ ಈ ಥರದ್ವಲ್ಲ ಅವು, ಕಾಟನ್ ಸೀರೆ. ಬಟ್ ಪಲ್ಲು ಮಾತ್ರ ಹಿಂಗೆ ಇರ್ತಿದ್ವು ನಮ್ಮ ಅಜ್ಜಿಗಳು ಉಟ್ಕೊಳ್ಳೋ ಅಂಥ ಸೀರೆಗಳು. ಕಾಟನ್ನು ಒಂದೊಂದು ಸೀರೆ 500-600 ರೂಪಾಯಿ ಇರ್ತಿದ್ವು ಆವಾಗ. ನಾವು ಫುಲ್ ಕಾಟನ್ನು. ಬಟ್ ಒಂದು ವರ್ಷಕ್ಕೆ 2 ತೊಗೊತಿದ್ಲು ನಮ್ಮ ಅಜ್ಜಿ. 2 ಸೀರೆ ತೊಗೊಂಡ್ಲು ಅಂದರೆ ಮತ್ತೆ ಮುಂದಿನ ವರ್ಷನ ತೊಗೊತಿದ್ಲು. ಇಲ್ಲಾಂದ್ರೆ ಅವು ಹರಿದು ಗಂಟು ಕಟ್ಟಿ ಹಾಕ್ಕೊಂಡು ಜೀವನ ಮಾಡ್ತಿದ್ರು, ಅಂಥವ ಯೂಸ್ ಮಾಡ್ತಿದ್ರು. ಬಟ್ ಈಗಿನ ಕಾಲದ ಅಜ್ಜಿಗಳು ಜಾಸ್ತಿ ಆ ಥರ ಸೀರೆ ಉಡೋಂಗಿಲ್ಲ. ಈಗೆಲ್ಲ ಫ್ಯಾನ್ಸಿ ಸೀರೆನ ಉಟ್ಕೊತಾರೆ ವಯಸ್ಸಾದವರು ಕೂಡ. ಬಟ್ ನಮ್ಮ ಅಜ್ಜಿಗಳಂತೂ ಅದೇ ಸೀರೆನ ಉಟ್ಕೊತಿದ್ರು, ಕಾಟನ್ ಸಾರಿ. ನೋಡಿರಿ, ಇದು ಸೀರೆ ಅಂತೂ ಮಸ್ತ್ ಐತಿ ಫ್ರೆಂಡ್ಸ್. ನೋಡಿರಿ, ದಡಿ ತೋರ್ಸಾಕತ್ತಾರ. ಕ್ವಾಲಿಟಿನೂ ಕೂಡ ಚೆನ್ನಾಗೈತಿ. ಯಾರಿಗಾದರೂ ಬೇಕು ಅಂತಂದ್ರೆ ಮೆಸೇಜ್ ಮಾಡಿರಿ, ನಾನು ನಿಮ್ಗೆ ಇದನ್ನು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಫ್ರೆಂಡ್ಸ್. ನೋಡಿರಿ, ಇದು ಒಂದು ಕೂಡ ಸಾರಿ. ಇದು ಇಳ್ಕಲ್ ಟೈಪು, ಬಟ್ ಇಳ್ಕಲ್ ಸಾರಿ ಹೌದಾ ಅಲ್ಲ ಗೊತ್ತಿಲ್ಲ. ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು ಡೀಟೇಲ್ಸ್, ನೋಡಿರಿ ಫ್ರೆಂಡ್ಸು ಯಾರಿಗಾದರೂ ಬೇಕು ಅಂತಂದ್ರೆ. ಆಮೇಲೆ ಅದ್ರ ಫೋಟೋನು ಕೂಡ ನಾನು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಆ ಫೋಟೋನು ಕೂಡ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ರಿ, ಈ ಥರ ಸಾರಿ ಬೇಕು ನನಗೆ ಅಂತಂದ್ರೆ ನಾನು ಅದನ್ನು ನಿಮ್ಗೆ ಆರ್ಡ್ರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನಾನು ಇವಾಗಲೇ ವಿಡಿಯೋದಲ್ಲಿ ಎಲ್ಲ ಡೀಟೇಲಾಗಿ ಹೇಳ್ಬಿಡ್ತೀನಿ. ಈ ಥರ ರೀಸೇಲ್ ಮಾಡ್ತೀನಲ್ಲ ಸೀರೆಗಳು, ಅವು ನಿಮ್ಗೆ ತೊಗೋಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ನಿಮ್ಗೆ ಆರ್ಡ್ರ್ ಮಾಡಿಕೊಡ್ತೀನಿ. ಯಾಕಂದ್ರೆ ಒತ್ತಾಯ ಇಲ್ಲ. ಇದು ಡೈರೆಕ್ಟ್ ನಾನು ತಂದು ಮಾರುವಂಥ ಸೀರೆಗಳಾದ್ರೆ ಅದ್ರ ಬಗ್ಗೆ ನಾನೆಲ್ಲ ಡೀಟೇಲಾಗಿ ನಿಮಗೆ ಹೇಳ್ಕೊಂಬಿಡ್ಬೋದು. ಇವನು ಹೇಳ್ತಾರೆ, ನಿಮಗೇನಾದರೂ ಡೌಟ್ ಇದ್ದರೆ ನಾನು ಅವ್ರಿಗೆ ಮೆಸೇಜ್ ಮಾಡಿ ಕೇಳ್ತೀನಿ. ಆ ಮೆಸೇಜ್ಗೆಲ್ಲ ಅವ್ರು ರಿಪ್ಲೈ ಮಾಡ್ತಾರೆ. ನಿಮಗಿಷ್ಟ ಇದ್ದರೆ ತೊಗೋಬೋದು ಫ್ರೆಂಡ್ಸು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಇಳ್ಕಲ್ ಸಾರಿ ಬೇಕು ಅಂತಂದ್ರೆ ನನಗೆ ಮೆಸೇಜ್ ಮಾಡಿರಿ. ನಾನು ಅವ್ರಿಗೆ ಈ ಥರ ಸಾರಿ ಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಸ್ಕ್ರೀನ್ಶಾಟ್. ಅವ್ರಿಗೆ ಆ ಸೀರೆ ಅವೈಲೇಬಲ್ ಇತ್ತು ಅಂತಂದ್ರೆ ಐತ್ರಿ ಅಂತಂದು ಹೇಳ್ತಾರೆ. ಆವಾಗ ನಾನು ನಿಮ್ಗೆ ಸೀರೆನ ಪರ್ಚೇಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ ಅವ್ರ ಹತ್ರ ಒಂದು 6 ಸೀರೆನ ಸೇಲ್ ಮಾಡೀನಿ ಫ್ರೆಂಡ್ಸ್ ನಾನು. ಚೆನ್ನಾಗಿದಾವೆ ಅಂತ ಹೇಳ್ಯಾರ. ಮತ್ತು ಅವ್ರ ಕಡೆ ತೊಗೊಂಡ್ರೆ ಸೀರೆನೂ ಏನು ಎಡ ಇಲ್ಲ. ಅವ್ರ ಕಡೆ ಇರುವಂಥ ಸೀರೆಗಳನ್ನು ಕೂಡ ಸೂಪರ್ ಫಸ್ಟ್ ಕ್ಲಾಸ್ ಅದಾವಂತ. ನಮ್ಮ ಆಸ್ಟ್ರೇಲಿಯಾ ಸಿಸ್ಟರು ಮೈಸೂರಿಗೆ 3 ಸೀರೆನ ಆರ್ಡ್ರ್ ಮಾಡ್ಕೊಂಡಿದ್ರು. 3 ಸೀರೆನೂ ಸೂಪರ್ ಆಗಿದಾವೆ ಅಂತಂದು ಹೇಳಿದರು. ನಮ್ಮ ಈತ ಸ್ಕೂಲಿಂದ ಬಂದುಬಿಟ್ಟು ಹೊಟ್ಟೆಗೆ ರೆಡಿ ಮಾಡ್ಕೊಳಕತ್ತ. ದಿನಾಲು ಕರ್ಚಿಕಾಯಿ ಇದ್ದು ಬಂದಕ್ಕಿನ 2 ಕರ್ಚಿಕಾಯಿ ತಿಂದಕ್ಕಿನ ಮುಕ್ಕೊಂಬಿಡ್ತಿದ್ಲು. ಇವತ್ತು ಕರ್ಚಿಕಾಯಿ ಇಲ್ಲ, ಏನೂ ಇಲ್ಲ. ಅಡುಗೆನೂ ಮಾಡಲಿಲ್ಲ ನಾನು ಇವತ್ತು. ಯಾಕಂದ್ರೆ ಸುಮ್ಮನೆ ತಿನ್ನಲ್ಲ, ರಾತ್ರಿಗೆ ಬಿಸಿ ಮಾಡಿದಿರತ್ತಂತಂದು. ಈಗ ನೋಡಿರಿ, ಮೊನ್ನೆ ದೀಪಾವಳಿ ಹಬ್ಬಕ್ಕೆ ತಂದಿದ್ವಲ್ಲ ಹಣ್ಣು, ದೇವ್ರ ಮುಂದಿಟ್ಟಿದ್ವಿ, ಹಂಗಾದವು. ಅದಕ್ಕೆ ನಿನ್ನೆ ಮನೇಲಿಂತ ಹೇಳಾಕತ್ತೀನಿ, ಹಣ್ಣು ತೊಗೊಂಡು ಹೋಗಿ ಸ್ಕೂಲಿಗೆ ಅಂದ್ರೆ ಬೇಡ, ನಾನು ಬಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ ಅಂದ್ಲು. ನಿನ್ನೆ ನೆನಪಾಗಿದ್ದಿಲ್ಲ, ಮತ್ತು ಇವತ್ತು ನೆನಪಾಗೈತಿ, ಮಿಲ್ಕ್ ಶೇಕ್ ಮಾಡ್ಕೊತಾಳಂತ. ಆಮೇಲೆ ಬ್ರೆಡ್ ಎಷ್ಟವು? 2
2 ಟೋಸ್ಟ್ ಮಾಡ್ಕೊಂಡ. ಸ್ಯಾಂಡ್ವಿಚ್ ಟೈಪ್ ಮಿಯೋನೀಸ್ ತೆಗೆದಿಟ್ಟು. ಅದಕ್ಕೆ ಮಿಯೋನೀಸ್ ಹಚ್ಕೊಂಡು ತಿಂತಾಳ. ಹಣ್ಣು ಫ್ರಿಜ್ನಾಗ ಇಟ್ಬಿಡು, ಮತ್ತು ಹೊಳ್ಳಿ ಒಂದು ಆರೆಂಜ್ ಹೊರಗೆ ತೆಗೆದಿಡು, ನಾವೇ ತಿಂತೀವಿ ಅದನ್ನು. ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ನಮ್ಗೊಂದು ಸ್ವಲ್ಪ ಕೊಡು ಜ್ಯೂಸು. ನಾಳೆ ಒಂದು ಹಣ್ಣಿಂದ ಒಬ್ಬಕ್ಕೆ ಕುಡಿತೇನ? ನನಗೆ ಇಷ್ಟ ಇದೆ ಆಪಲ್. ನೋಡೋಣ ಅಷ್ಟು ಕುಡಿತೇ. ನಮ್ಮ ಮಮ್ಮಿ ನಂಗೆ ಸಾಕತ್ತ ತಗೋ, ಇನ್ನೊಂದು ಸ್ವಲ್ಪ ಕುಡಿ ಅಂತೀಯ. ತೆಳಗೆ ಬೀಳಿಸ್ತಾವ ಹಣ್ಣು. ಆಕಿ ಅವು ಅಂತ ಕೂಗಾಕತ್ತ. ಎತ್ಕೊಂಡೆ ಇಷ್ಟು ದಿನ ಮನೆಗ ಇತ್ತು, ಅವಾಗ ಇವ್ರಿಗೆ ತಿನ್ನಂಗ ಅನ್ಸಲಿಲ್ಲ. ನಾನು ಯಾವಾಗ ಮಾಡ್ಕೋಬೇಕು ಅಂತಂದಿದ್ದಾಗ ಇವ್ರಿಗೆ ತಿನ್ನಂಗ ಅನ್ಸುತ್ತೆ. ಹೌದು. ಕೈ ಹುಷಾರು, ತೆಳಗಿಡು, ಅಡ್ಡಿಟ್ಟು ಹೆಚ್ಚು ದಬ್ಬ ಹಾಕನ್ನ. ಅದು ಕಟ್ಟಾತು ಫೋನ್, ಅದಕ್ಕೆ ದಬ್ಬ ಹಾಕಿದ್ರೆ ಮತ್ತಿಟ್ಟು ಉಳ್ಕೊಂಡ್ಬಿಡ್ತಾವ. ಒಂದು ಕಟ್ಟಿಡು ಬ್ರೆಡ್ಡು. ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ. ಆಕಿ ಅಂದ್ರೆ ಕುಂತಾಳಿಲ್ಲೇ ಹೊರಗೆ ನಿಂದ್ರಿಸಿದ್ರೆ ಅಳ್ತಾಳ. ಅದಕ್ಕೆ ಇಲ್ಲೇ ಆರಾಮಾಗಿ ಬೆಚ್ಚ ಕುಂದ್ರಲಿ ಅಂತ ಮನ್ಗಿಸಿದ್ದೆ. ಮಕ್ಕೊಂಡಿದ್ಲು ಒಂದು ಅರ್ಧ ತಾಸು. ಬರ್ತೀಯಾ? ಜ್ಯೂಸ್ ಕುಡಿತೀಯವ? ತಂಗಿ ಜ್ಯೂಸ್ ಮಾಡಾಕತ್ತ. ಕುಡಿತೀಯ ಜ್ಯೂಸ್? ಆಯಿತು. ಆಯ್ತವ, ಕುಡಿವಂತ. ಏನು ಮಾಡಕತ್ತೀಮ? ನಾನು ಈಗ ದೀಪ ಹಚ್ಚಿನಿ. ನೋಡಿ ಅಡುಗೆ ಮಾಡಕ್ಕೆ ಅಡುಗೆ ಮನೆಗೆ ಬಂದೇನೆ. ಹಿಟ್ಟು ನಾದಿಟ್ಟಿನಿ. ಹಬ್ಬದಾಗ ಹಿಟ್ಟು ಉಳಿದಿತ್ತು, ಕೆಟ್ಟೋಗ್ತದ. ಅದಕ್ಕೆ ಅವತ್ತ ಬಿಸಾಕ್ಬಿಟ್ಟೆ. ಹಿಟ್ಟು ಚಲೋ ಇದ್ದಿದ್ರೆ ಮೊನ್ನೆ ಮಾಡಿಬಿಡ್ತಿದ್ದೆ. ಊರ್ನ ಚೆನ್ನಾಗೈತಿ, ಏನಾಗಿಲ್ಲ. ಈಗ ಅನ್ನ ಸಾಂಬಾರು ಮಾಡಿ ಹೋಳಿಗೆ ಮಾಡ್ಬೇಕು ಅನ್ಸತ್ತೆ. ಇಷ್ಟು ಮಾಡಿ ಮನೇಲಿ ಕೇಳಕತ್ತೀಯಲ್ಲ ಹೋಳಿಗೆ ಮಾಡಂತ. ನಿನ್ನ ಅಷ್ಟಿದ್ದಾಗ ನಮ್ಗೆ ಹೋಳಿಗೆ ಇಷ್ಟನ ಹಾಕಿದ್ದಿಲ್ಲ. ಹೌದಾ? ಈಗ ತಿನ್ನಂಗ ನನಗೆ ಹಾಲು ಗುಟ್ಟಾಗ ಮಸ್ತ್ ಇಷ್ಟ ಆಗುತ್ತೆ ನನಗೆ. ಅದೇನು ಗೊತ್ತಿಲ್ಲ ನಮಗಂತೂ ಮುಂಚೆ ತಿನ್ನಕ ಮನ್ಸಾಕಿದ್ದಿಲ್ಲ. ಈಗ ನೋಡಿ ಅದೇನು ನಾವು ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿ ನಮಗಂತೂ ಮಾಡಕ ಬರ್ತಿದ್ದಿಲ್ಲ. ಅಜ್ಜಿ ಮಾಡ್ತಿದ್ರು. ನಮ್ಮ ಮನೆಯಲ್ಲ ಇಟ್ಟಿರ್ತಿದ್ವು ಅವು. ಅರ್ಕ ಮುರ್ಕ ಇರ್ತಿದ್ವ. ಮನೆ ಹೇಳಿದ್ದಿಲ್ಲ ಮಾಡ್ತಾಳೆ, ನಂಗೆ ಮಾಡಕ ಬರಲ್ಲ. ಹೌದು. ಅಲ್ಲಿ ನೋಡ್ರಿ ಹೊರಗೆ ನಮ್ಮ ಅಕ್ಕ ಕಿಟಕಿಯಾಗ ನಿಂತಾಳ. ಯಾರು ನೋಡಕತ್ತೀವ? ಅವರಪ್ಪ ಬರೋ ಟೈಮ್ ಐತಿ. ಕತ್ಲು ಫ್ರೆಂಡ್ಸ್, ಏನು ಕಾಣಿಸಲ್ಲ, ಈಗ ಕಾಣಿಸುತ್ತೆ. ಅವರಪ್ಪ ಬರೋ ಟೈಮಲ್ಲ, ಅದಕ್ಕೆ ಕಿಟಕಿಯಾಗ ನಿಂತಾಳ. ಮತ್ತು ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ, ಇಷ್ಟು ಹೋಳಿಗೆ ಆದವು. ಮತ್ತು ಹೊಳ್ಳಿ ಹಿಟ್ಟು ಸರಿಯಾಗಿ ನಾದಿಲ್ಲ ನಾನು, ಹಾಗಾಗಿ ನೀಟಾಗಿ ಬರಲಿಲ್ಲ. ಆಮೇಲೆ ಹಿಟ್ಟನ್ನು ನೆನಿಬೇಕಾಗಿತ್ತು, ನೀನು ಪರವಾಗಿಲ್ಲ ಹಾಂಗೆ ಮಾಡಿದೆ. ಇಷ್ಟ ಆಗ್ಯಾವ ನೋಡ್ರಿ, ಸ್ವಲ್ಪ ಈ ಥರ ಆಗ್ಯಾವ. ಇದು ಲಾಸ್ಟ್ನೇದ್ದು ನೋಡ್ರಿ, ಸೊಟ್ಟಪಟ್ಟ ಆಗ್ಯಾವು, ರೌಂಡಾಗಿ ಬಂದಿಲ್ಲ ಇವತ್ತು. ಹೆಂಗಾರ ಯಾಕೆ ಇರಲಿ. ಈಗ ಬಿಸಿ ಬಿಸಿ ಹೋಳಿಗೆ, ತುಪ್ಪ, ಹಾಲು ಹಾಕ್ಕೊಂಡು ಹೊಡ್ಯೋದ. ಈಗ ಏನಿಲ್ಲ ಇದ್ರಾಗ. ಇದು ಸಾಂಬಾರು,
ಬ್ಯಾಳೆ ಸಾರು ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋದಿಲ್ಲ ಈಗ ನಾವು, ಯಾಕೋ ಗೊತ್ತಿಲ್ಲ. ಹಾಗಾಗಿ ಲಘುನ ಹೊಟ್ಟೆ ಹಸಿತೈತಿ. ಬೆಳಗ್ಗೆ ನಾಷ್ಟ ಲೇಟಾಗಿ ಮಾಡಿದ್ರೆ ಮಧ್ಯಾಹ್ನ ಊಟನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಅನ್ನ ಸಾರು, ಅನ್ನ ಅಲ್ಲಿಗೈತೆ ನೋಡ್ರಿ, ಸಾರು, ಹೋಳಿಗೆ. ನಮ್ಮ ನಮಿತ ಏನಾರು ಮೊಟ್ಟೆ ತರ್ಸೋಣ ಅಂತಿದ್ಲು. ಟೈಮ್ ಆಗೈತಿ, ಮತ್ತು ನಾಳೆ ತರಿಸ್ತೀನಿ ಬಿಡು ಅಂದೆ. ಇನ್ನು 2 ಚಪಾತಿ ಅದಾವು, ನೀವು ರಾತ್ರಿ ಮಾಡಿದ್ನಲ್ಲ ಅವು. ಈಗ ಊಟ ಮಾಡ್ತೀವಿ ಫ್ರೆಂಡ್ಸ್. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು.